ಅವರಿಗೆ ನಡೆಯೋ ಶಕ್ತಿ ಇಲ್ಲ, ಹೃದಯದ ಸಮಸ್ಯೆ, ಮೂಳೆಗಳ ಸಂಬಂಧ ಕಾಯಿಲೆ ನಿತ್ಯವೂ ಕಾಡ್ತಾನೆ ಇದೆ. ಇಂಥದ್ರಲ್ಲೂ ಕೂಡ ನಾನು ಹಠ ಬಿಡದೇನೆ ಪರೀಕ್ಷೆಯನ್ನ ಬರಿತೀನಿ ಅಂತ ಹೇಳಿ SLCಯಲ್ಲಿ 72% ಅಂಕವನ್ನ ಗಳಿಸಿದ್ದಾರೆ. ವೈದ್ಯರು ಬೇಡವೇ ಬೇಡ ಶಾಲೆಗೆ ಅಂತ ಅಂದಿದ್ರು ಕೂಡ ಅವಳು ಹಠ ಹಿಡಿದು ಶಾಲೆಗೆ ಹೋಗಿ SLCಯಲ್ಲಿ 72 ಅಂಕವನ್ನ ಪಡೆದಿದ್ದಾಳೆ. ಯಶ್ ಅಭಿಮಾನಿ ಕೂಡ ಅವಳು. ಇನ್ನು ಯಶ್ ಜೊತೆಗೂ ಕೂಡ ಹೈದರಾಬಾದ್ನಲ್ಲಿ ಇರುವಂತಹ ಯಶ್ ಜೊತೆಗೂ ಕೂಡ ನಾನು ಭೇಟಿ ಆಗಬೇಕು ಅಂತ ಕೇಳಿದಾಳೆ. ಶೂಟಿಂಗ್ ನಲ್ಲಿರುವಂತಹ ನಟ ಯಶ್ ಅವರನ್ನ ಪಬ್ಲಿಕ್ ಟಿವಿ ಸಂಪರ್ಕಿಸಿ ಅಂಜನಾ ಜೊತೆಯನ್ನ ಮಾತನಾಡಿಸಿತು. ಈ ವೇಳೆ ಮಾತನಾಡಿರುವಂತಹ ಯಶ್ ಬೆಂಗಳೂರಿಗೆ ಹಿಂತಿರುಗಿದ ತಕ್ಷಣನೇ ಅಂಜನಾರನ್ನ ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಲೋ, ಹಾಯ್ ಅಂಜನಾ. ಹಾಯ್. ಯಾರು ಗೊತ್ತಾಯ್ತಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಸಖತ್ ಖುಷಿ ಆಯ್ತಮ್ಮ, ನೀನ್ ಮಾಡಿರೋದು 72% ತೆಗ್ದಿದ್ಯಾ. ನನ್ಗೆ ಬಹಳ ಖುಷಿ ಆಗ್ತಿದೆ. ನನ್ನ ಫ್ಯಾನ್ ಅಂತ ನೀನ್ ಹೇಳಿದ್ಯಾ, ನನಗಂತೂ ತುಂಬಾ ಹೆಮ್ಮೆ ತರುವಂತ ವಿಷಯ ಇದು. ನಾನು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ದೀನಿ, ಬಂದ ತಕ್ಷಣ ನಿನ್ನ ಮೀಟ್ ಆಗ್ತೀನಿ, ಓಕೆನಾ? ಓಕೆ. ಖುಷಿ ಆಯ್ತಾ ಅಂಜನಾ? ಮೀಟ್ ಆದಾಗ ನಾನೆಲ್ಲ ಕೇಳ್ತೀನಿ, ನೀನ್ ಹೆಂಗ್ ಓದ್ದೆ, ಹೆಂಗ್ ಕಷ್ಟಪಟ್ಟೆ ಎಲ್ಲ. ನನ್ಗೂ ಈಗ ತುಂಬಾ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ನೀನ್ ಹೆಂಗ್ ಓದ್ದೆ ಅಂತೆಲ್ಲ ಕೇಳ್ಬೇಕು. ಖುಷಿ ಆಯ್ತಾ ಅಂಜನಾ? ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಓ, ಥ್ಯಾಂಕ್ ಯು ಪುಟ್ಟ. ಬರ್ತೀನಿ ನಾನು, ನೀನು ವೇಟ್ ಮಾಡ್ಬೇಕು ನನ್ಗೆ, ಓಕೆ? ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಹುದಾದಂತಹ 3 ರಾಜ್ಯಗಳ ನಿರ್ಣಾಯಕ ವಿಧಾನಸಭಾ ಚುನಾವಣೆಯ ಎಲ್ಲಾ ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಸುಮಾರು 70% ಮತದಾನ ಆಗಿದೆ. ಫಲಿತಾಂಶ ಈಗ ಪ್ರಕಟಗೊಂಡಿದೆ. ಭದ್ರಾವತಿಯ ಒಬ್ಬ ಹುಡುಗ 625ಕ್ಕೆ 625 ಅಂಕಗಳನ್ನ ಗಳಿಸಿ ಒಂದು ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದಾನೆ. ಭದ್ರಾವತಿ ಮೂಲದ ರಂಜನ್ ಎಸ್ ಅನ್ನುವಂತ ವಿದ್ಯಾರ್ಥಿ, ಪೂರ್ಣ ಪ್ರಜ್ಞಾ ಶಾಲೆಯ ವಿದ್ಯಾರ್ಥಿ ಈತ 625ಕ್ಕೆ 625 ಅಂಕಗಳನ್ನ ಗಳಿಸಿ ಮೊದಲಿಗನಾಗಿದ್ದಾನೆ.